ಏನೋ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿನೇ ಆರ್‌ಸಿಬಿ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಇದು ಗುಡ್ ನ್ಯೂಸ್ ಸಿಗುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯಗಳು ನಡೆಯೋದು ಭಾಗಶಃ ಖಚಿತವಾಗಿದೆ. ಕೆಎಸ್ಸಿಎಗೆ ಪಂದ್ಯ ನಡೆಸೋದಕ್ಕೆ ಷರತ್ತುಗಳನ್ನು ವಿಧಿಸಿ ರಾಜ್ಯ ಪೊಲೀಸ್ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಸ್ಟೇಡಿಯಂನಲ್ಲಿ ಎಂಟ್ರಿ ಗೇಟ್ಗಳನ್ನು ವಿಶಾಲವಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ, ಕೆಲ ಬದಲಾವಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೆಎಸ್ಸಿಎನಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್, ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು. ಗೃಹ ಮಂತ್ರಿಗಳು ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಈ ಕಮಿಟಿಯವರು ಕೂಲಂಕುಷವಾಗಿ ಈ ನಮ್ಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅನುಮತಿ ನೀಡಕ್ಕೆ ಮೊದಲು ಕಮಿಟಿ ಪರಿಶೀಲನೆ ಮಾಡಿ ಅವ್ರಿಗೆ ನಾವು ಮಾಡ್ತಾ ಇರೋಂಥ ಕೆಲಸಗಳು, ಫ್ಯಾನ್ ಸೇಫ್ಟಿ ಆಗ್ಬೋದು, ಬೇರೆ ಏನೇನು ಹಲವಾರು ರೆಕಮೆಂಡೇಶನ್ಸ್ ಬಂದಿದೆ ಕಮಿಟಿಗಳಿಂದ, ಅದನ್ನೆಲ್ಲ ನಾವು ಪರಿಪಾಲನೆ ಮಾಡ್ತಾ ಇದ್ದೀವ. ನಾವು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೇ ಕಮಿಟಿಗೆ ನಮಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇರೋದು. ಈ ಕಮಿಟಿ ಮೀಟಿಂಗ್ ನಡೆಸ್ತಾನೆ ಇದ್ದಾರೆ. ನಮ್ದು ಏನೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಹೇಳಿದ್ದೀವಿ. ಅವ್ರಿಗೆ ಇನ್ನು ಕಮಿಟಿ ಅದ್ರ ಕೂತು ಮಾತಾಡಿ ಅವ್ರು ತೀರ್ಮಾನ ಮಾಡಿ ಅವ್ರ ಅನುಮತಿ ಕೊಡ್ತಾರ, ನಾವು ಕಾದು ನೋಡಬೇಕಾಗಿದೆ. ನಮ್ಮ ಕಡೆಯಿಂದ ಏನೇನು ಹೇಳಬೇಕು, ಏನೇನು ನಾವು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೊಟ್ಟಿದ್ದೀವಿ, ಅವ್ರಿಗೆ ವಿವರಣೆ ಕೊಟ್ಟಿದ್ದೀವಿ. ಇವಾಗ ಕಮಿಟಿ ಅವ್ರು ಕೂತ್ಕೊಂಡು ನಾವು ಕೊಟ್ಟಿರೋ ವಿವರಣೆಗಳು ಸರಿ ಇದೆಯಾ ಅಂತ ನೋಡಿ ಅವ್ರ ಅನುಮತಿ ಕೊಟ್ಟರೆ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮ್ಯಾಚ್ ನಡೆಸ್ತೀವಿ. ಇವಾಗ ಏನೇನು ಮಾರ್ಗಸೂಚಿಗಳು ಕೊಟ್ಟಿದ್ರು ಪ್ರತಿಯೊಂದು ಪಾಯಿಂಟ್